ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿನ್ ಮನ್ಸರಿ ಇಲ್ಲ. ಏನಣ್ಣ ಇದು ಭೂತದ ಬಾಯಲ್ಲಿ ಭಗವದ್ಗೀತೆ ನಂಗೆ ವಯ್ಯ ಮನ್ಸಿನ ಬಗ್ಗೆ ಎಲ್ಲ ಮಾತಾಡ್ತಾ ಇದ್ದಾನೆ. ಇರು ಏನು ಅಂತ ನೋಡ್ಕೊಂಡ್ ಬರ್ತೀನಿ. ನಿನ್ನ ಮನಸ್ಸು ಸರಿ ಇಲ್ಲ ಅಂತ ನಿನ್ನ ಮುಖದಲ್ಲಿ ಎದ್ದು ಕಾಣಿಸ್ತಾ ಇದೆ. ಹಂಗೆಲ್ಲ ಏನೂ ಇಲ್ಲ ಸರ್, ನಾನ್ ಚೆನ್ನಾಗೇ ಇವ್ನಿ. ನಿಂತ್ಕೋ, ಎಲ್ಗ್ ಹೋಗ್ತಿದ್ಯಾ? ಸರ್ ತುಂಬಾ ಕೆಲ್ಸ ಐತೆ, ಕೆಲ್ಸ ಮಾಡ್ಬೇಕು. ಅಯ್ಯ ನೀನ್ ಕೆಲ್ಸ ಮಾಡಿ ಕಿತ್ ದಬಾಕೋದನ್ನ ನಾನು ನೋಡಿದೀನಿ. ಅವ್ರು ಹರಿದು ಬಿಸಾಕೋದನ್ನ ನೀನು ಹೊಲದು ಬಿಸಾಕ್ತೀಯ ಅಷ್ಟೇ ತಾನೆ? ಅದನ್ನ ಯಾವಾಗ ಬೇಕಾದ್ರೂ ಮಾಡ್ಬೋದು, ಸ್ವಲ್ಪ ಇರೋ. ಜಯಂತಿ, ಬೆಳಗ್ಗೆಯಿಂದ ಯಾಕೆ ಇವ್ರ ಮೈನಾಗ ಇಷ್ಟೊಂದು ತೊಂದರೆ ಕೊಡ್ತಾ ಇದಾರೆ? ಅದೇ ನನ್ಗೂ ಅರ್ಥ ಆಗ್ತಾ ಇಲ್ಲ. ಅದ್ ಸರಿ, ಏನಿದು ಪಾಪ ಕೊನೆಗೆ ಹೀಗಾಗೋಯ್ತಲ್ಲ? ಹೆಂಗಾಗೋಯ್ತು ಸರ್? ನಿನ್ ರೋಮಿಯೋ ಇವತ್ ಯಾಕೆ ಕೆಲ್ಸಕ್ಕೆ ಬಂದಿಲ್ಲ ಅಂತ ನನ್ಗೆ ಈಗಷ್ಟೇ ಗೊತ್ತಾಯ್ತು. ನಾನು ಕೇಳಿಸ್ಕೊಂಡಿದ್ ನಿಜಾನ? ನಿನ್ಗೆ ಈ ರೀತಿ ಕೈ ಕೊಡ್ತಾನೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ಏಯ್, ಏನೇ ಹೇಳ್ತಾ ಇದ್ದಾರೆ ಇವರು? ಧ್ರುವ ಮೈನಂಗ್ ಕೈ ಕೊಟ್ನಾ? ನನಗೆ ಕೆಲ್ಸ ಇದೆ, ನಾನು ಹೋಗ್ಬೇಕು. ಇರೋ, ನಾನ್ ಕೆಲ್ಸ ಮಾಡಕ್ ಹೇಳ್ದಾಗ್ಲೆಲ್ಲ ನೀನ್ ಕೆಲ್ಸನೇ ಮಾಡ್ತಿರ್ಲಿಲ್ಲ. ಇವತ್ತು ಕೆಲ್ಸ ಮಾಡ್ಬೇಡ ಅಂದ್ರೆ ಕೆಲ್ಸ ಮಾಡಕ್ ಇಷ್ಟೊಂದು ಉತ್ಸಾಹ ತೋರಿಸ್ತಾ ಇದೆಯಲ್ಲ. ಸರ್, ಏನ್ ಬೇಕು ಈಗ ನಿಮ್ಗೆ? ಯಾಕೆ ಮೈನಾ ಹತ್ರ ಕಿರಿಕ್ ಮಾಡ್ತಾ ಇದ್ದೀರಾ? ಓಹೋ, ಯಾಕಿನ್ನು ನೀವೆಲ್ಲ ಬಂದಿಲ್ವಲ್ಲ ಅಂತ ಅನ್ಕೊಂಡೆ. ಯಾಕೆ ನಿಮ್ಗೆ ಈ ವಿಷಯ ಗೊತ್ತಿಲ್ವಾ? ನೀವೆಲ್ಲ ಅವಳ ಜೊತೆ ತಾನೇ ಇದ್ದೀರಾ, ಮತ್ತೆ ಏನು ಗೊತ್ತಿಲ್ದವ್ರ ತರ ಬಿಹೇವ್ ಮಾಡ್ತಾ ಇದೀರಲ್ಲ. ಸರ್, ಏನ್ ಸರ್ ನಿಮ್ ಪ್ರಾಬ್ಲಮ್ಮು? ಆ ಧ್ರುವ ಅವ್ರ ಅತ್ತೆ ಮಗಳು ತುಳಸಿನ ಮದ್ವೆ ಮಾಡ್ಕೋತೀನಿ ಅಂತ ಅವ್ರ ಅಮ್ಮನಿಗೆ ಭಾಷೆ ಕೊಟ್ಟಿದ್ದಾನಂತೆ. ಮುಂದಿನ ವಾರನೇ ನಿಶ್ಚಿತಾರ್ಥ ಅಂತೆ. ಹಾಗ್ ಭಾಷೆ ಕೊಡಕ್ ಹೇಳಿದ್ದು ಈ ಮಹಾತಾಯಿ ಮೈನಾನೇ ಅಂತೆ. ನಿಮ್ಮೆಲ್ಲರಿಗೂ ಇನ್ನೊಂದು ಗುಡ್ ನ್ಯೂಸ್ ಇದೆ. ಮುಂದಿನ ಶುಕ್ರವಾರನೇ ಧ್ರುವನ್ಗೂ ತುಳಸಿಗೂ ನಿಶ್ಚಿತಾರ್ಥ ಅಂತೆ. ಮೈನಾ, ಅವ್ರು ಹೇಳ್ತಾ ಇರೋದೆಲ್ಲ ನಿಜಾನಾ? ಹೌದು ಆನಂದ, ನಿಜಾನೇ. ಸರ್, ಇವಾಗ ನಿಮಗೇನ್ ಬೇಕು ಸರ್? ನೋಡಮ್ಮ ಮೈನಾ, ನಿನಗೂ ನನಗೂ 1000 ವಿರೋಧ ಇರ್ಬೋದು, ಆದ್ರೆ ಈ ಕಂಪ್ನಿಲಿ ನೀನು ನನ್ನ ಕೈ ಕೆಳ ಕೆಲಸ ಮಾಡೋ ಹುಡುಗಿ. ನಿನಗೊಂದು ಪ್ರಾಬ್ಲಮ್ ಆದ್ರೆ ಅದು ನೋಡ್ಕೊಂಡು ನಾನು ಹೇಗಮ್ಮ ಸುಮ್ನಿರ್ಲಿ? ನೀನೇನೋ ನನ್ನನ್ನ ಕೆಟ್ಟವನು ಅಂತ ಅನ್ಕೊಂಡು ನನ್ನಿಂದ ಎಲ್ಲಾ ವಿಷಯನೂ ಮುಚ್ಚಿಡ್ಬೋದು, ಆದ್ರೆ ನೀನ್ ಅನ್ಕೊಂಡಿರೋ ಅಷ್ಟು ಕೆಟ್ಟವನಲ್ಲ ನಾನು. ಅದನ್ನ ನಿನಗೆ ಹೇಗಮ್ಮ ಅರ್ಥ ಮಾಡಿಸ್ಲಿ? ನಾನ್ ಮನಸ್ಸು ಮಾಡಿದ್ರೆ ಧ್ರುವನ್ಗೂ ತುಳಸಿಗೂ ಆಗ್ಬೇಕಾಗಿರೋ ನಿಶ್ಚಿತಾರ್ಥನ ನಿಲ್ಲಿಸ್ಬಿಡ್ತೀನಿ. ಅದಕ್ಕೆ ಬೇಕಾಗಿರೋ ಎಲ್ಲ ತಂತ್ರನೂ ನನಗೆ ಗೊತ್ತಿದೆ. ನಾನೊಬ್ಬನಿಗೆ ಮಾತ್ರ ಗೊತ್ತು ನೀನು ಧ್ರುವ ಎಷ್ಟು ಕ್ಲೋಸ್ ಆಗಿದ್ರಿ ಅಂತ. ನಿನ್ನ ಧ್ರುವನ ಕ್ಲೋಸ್ನೆಸ್ಗೆ ನಾನೊಬ್ಬನೇ ಜೀವಂತ ಸಾಕ್ಷಿ. ನೀನಾಗೆ ನನ್ನ ಹತ್ರ ಬಂದು ಸಹಾಯ ಕೇಳದೆ ಇದ್ರೆ ನಾನಾಗೆ ನಿನ್ ವಿಷಯಕ್ಕೆ ಅಡ್ಡ ಬರಲ್ಲ. ನೀನು ಬಂದು ಈ ಸಮಸ್ಯೆಯಿಂದ ನನ್ನನ್ನ ಕಾಪಾಡಿ ನನಗೂ ಧ್ರುವನಿಗೂ ಮದುವೆ ಮಾಡಿಸಿ ಪ್ಲೀಸ್ ಅಂತ ನನ್ನ ಹತ್ರ ಒಂದೇ ಒಂದ್ಸರಿ ಕೇಳ್ಕೊಂಬಿಡು, ನಾನ್ ನಿನ್ನ ಕಾಪಾಡ್ತೀನಿ. ಇದೆಲ್ಲ ಮೀರಿನೂ ನಿನ್ನ ಹತ್ರ ಏನೋ ಒಂದು ಸಮಸ್ಯೆ ಇದೆ ಅಂತ ನನಗೆ ಗೊತ್ತು. ಆದ್ರೆ ಅದೇನು ಅಂತ ಹೇಳ್ದೆ ನನ್ನ ಹತ್ರ ನೀನ್ ಮುಚ್ಚಿಡ್ತಾ ಇದೀಯ. ಅದೇನು ಅಂತ ಹೇಳ್ಬಿಟ್ರೆ ನಾನ್ ನಿನ್ಗೆ ಯಾವ ರೀತಿ ಸಹಾಯ ಮಾಡಬೇಕು ಅಂತ ಯೋಚನೆ ಮಾಡ್ತೀನಿ. ಈಗ ನಾನ್ ನಿನಗೆ ಸಹಾಯ ಮಾಡಬೇಕೋ ಬೇಡವೋ ಅನ್ನೋದು ನಿನ್ ಕೈಯಲ್ಲೇ ಇದೆ. ಯೋಚನೆ ಮಾಡು. ಮೈನಾ, ಏನಿದೆಲ್ಲ? ಇದೆಲ್ಲ ಯಾವಾಗಾಯ್ತು? ನೀನ್ ಯಾಕೆ ನನ್ನ ಹತ್ರ ಏನು ಹೇಳಲಿಲ್ಲ?